ಹಲೋ ನಮಸ್ಕಾರ. ಬಹಳ ದಿನಗಳ ಬಳಿಕ IPL ನಲ್ಲಿ ಒಂದು ಲೋ ಸ್ಕೋರರ್ ಥ್ರಿಲ್ಲರ್ ಪಂದ್ಯ ನೋಡೋದಕ್ಕೆ ಸಿಕ್ಕಿದೆ. ಬೆಂಕಿ ಮ್ಯಾಚ್ ಆಗಿತ್ತು ಅಂತಾನೆ ಹೇಳ್ಬೋದು. 111 ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸ್. ಬೆಂಕಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸೊ ಈ ತರ ಮ್ಯಾಚ್ ನೋಡಿ ಯಾವುದೋ ಕಾಲ ಆಗಿತ್ತು. ಇಂಪ್ಯಾಕ್ಟ್ ರೂಲ್ ಬಂದಾಗಿಂತನೂ ಈ ತರ ನೋಡೋದಕ್ಕೇನೆ ಸಿಕ್ಕಿರ್ಲಿಲ್ಲ. ಇವಾಗ ನೋಡೋದಕ್ಕೆ ಸಿಕ್ತು. ಸಾಕಾಗಿರೋ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಇದೇ ಲೋಯೆಸ್ಟ್ ಟೋಟಲ್ ಡಿಪೆಂಡ್ ಮಾಡ್ಕೊಂಡಿರೋದು IPL ಇತಿಹಾಸದಲ್ಲೇ. ಸಾಕತ್ತಾಗಿರೋ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಕಡೆಯಿಂದ. ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ. ಕೊನೆಯಲ್ಲಿ ಚಹಲ್ ಅವರ ಮ್ಯಾಜಿಕ್ಗೆ ಪಂಜಾಬ್ಗೆ ಗೆಲುವನ್ನು ತಂದುಕೊಡ್ತು ಅಂತಲೇ ಹೇಳ್ಬೋದು. ಅವ್ರ ಜೊತೆ ಎಲ್ಲರೂ ಕೂಡ ಬೌಲಿಂಗ್ ಸಾಕತ್ತಾಗಿ ಮಾಡ್ತಾರೆ. ಹರ್ಷದೀಪ್ ಹಾಗೆಯೇ ಯಾನ್ಸನ್ ಕೂಡ ಒಳ್ಳೆ ಸ್ಪೆಲ್ ಆಗ್ತಾರೆ. ಒಟ್ಟಿನಲ್ಲಿ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ. ಸೊ ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ಗೆ ಒಳ್ಳೆ ಆರಂಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಹೊಡಿಬಡಿ ಆಟ ಮಾಡ್ತಾಯಿದ್ರು. 3 ಓವರ್ನಲ್ಲೇ 39 ರನ್ ಕಲೆ ಹಾಕಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಕಳ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಕೊಲ್ಯಾಪ್ಸೇ ಆದರು ಅಂತಲೇ ಹೇಳ್ಬೋದು ಮೊದಲ ವಿಕೆಟ್ ಕಳ್ಕೊಂಡಾಗಿನಿಂದ. ಮೊದಲು ಪ್ರಿಯಾಂಶ್ ಆರ್ಯ ಅವರು ಔಟ್ ಆದರೆ ಚಿತ್ರಾಣ ಅವ್ರಿಗೆ ಅದರ ಬಳಿಕ ಬಂದ ಶ್ರೇಯಸ್ ಅಯ್ಯರ್ ಅವರು ಕೂಡ 0ಗೆ ಔಟ್ ಆಗಿಬಿಡ್ತಾರೆ. ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಬೀಳುತ್ತೆ. ಅದರ ಬಳಿಕ ಸ್ವಲ್ಪ ಹೊತ್ತಿನ ಬಳಿಕನೇ ಬಂದ ಇಂಗ್ಲೀಷ್ ಕೂಡ ಔಟ್ ಆಗ್ತಾರೆ. ವರುಣ್ ಚಕ್ರವರ್ತಿ ಅವ್ರಿಗೆ 2 ರನ್, ಕೇವಲ 2 ರನ್ ಗಳಿಸಿ ಔಟ್ ಆಗ್ತಾರೆ ಇಂಗ್ಲೀಷ್ ಅವರು. ಸೊ ಅದರ ಬಳಿಕ ಪ್ರಭ್ ಸಿಮ್ರನ್ ಚೆನ್ನಾಗಿ ಆಡ್ತಾಯಿದ್ರು. 15 ಬಾಲ್ನಲ್ಲಿ 30 ರನ್ ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. 3 ಸಿಕ್ಸ್ ಹಾಗೂ 2 ಬೌಂಡರ್ ಸಹಿತ. ಅವರು ಕೂಡ ಹರ್ಷಿತ್ ರಾಣಾ ಅವ್ರಿಗೆ ಔಟ್ ಆಗ್ತಾರೆ. ಟಾಪ್ 3 ಬ್ಯಾಟ್ಸ್ಮನ್ ಇವತ್ತು ಹರ್ಷಿತ್ ರಾಣಾನೇ ಔಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರ ಬಳಿಕ ನೇಹಲ್ ವಧೇರಾ ಅವರು ಕೂಡ ಔಟ್ ಆಗ್ತಾರೆ. ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆಯೇ ಸೂರ್ಯವಂಶಿಗೆ 80ಕ್ಕೆ 7 ವಿಕೆಟನ್ನು ಕಳೆದುಕೊಳ್ಳುತ್ತೆ ಪಂಜಾಬ್ ಕಿಂಗ್ಸ್ ತಂಡ. ಅದಾದ ಬಳಿಕ ಮಾರ್ಕೋ ಯಾನ್ಸನ್ ಕೂಡ ಔಟ್ ಆಗ್ತಾರೆ. 86ಕ್ಕೆ 8 ವಿಕೆಟ್ ಕಳೆದುಕೊಳ್ಳುತ್ತೆ. ಸೊ ಶಶಾಂಕ್ ಸಿಂಗ್ ಅವ್ರಿಗೆ ಯಾರು ಕೂಡ ಆ ಕಡೆ ಪಾರ್ಟ್ನರ್ಸ್ ಇರೋದಿಲ್ಲ. ಸೊ ಬಾಟ್ಲೆಟ್ ಜೊತೆ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ 23 ರನ್ಗಳ ಪಾರ್ಟ್ನರ್ಶಿಪ್ ವರ್ತ್ ಆಯಿತು ಇವತ್ತಿನ ಪಂದ್ಯದಲ್ಲಿ ಅಂತಲೇ ಹೇಳ್ಬೋದು. ಸೊ ಬಾಟ್ಲೆಟ್ 11 ರನ್ ಹೊಡೆದ್ರೆ ಶಶಾಂಕ್ ಸಿಂಗ್ 18 ರನ್ ಹೊಡಿತಾರೆ. ಸೊ 23 ರನ್ಗಳ ಪಾರ್ಟ್ನರ್ಶಿಪ್ ಕೊನೆಯಲ್ಲಿ ಏನು ಬಂತು ಬಾಟ್ಲೆಟ್ ಮತ್ತು ಶಶಾಂಕ್ ಸಿಂಗ್ ಅವರಿಂದ ಒಳ್ಳೆ ವರ್ತ್ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ಪಂದ್ಯಕ್ಕೆ. ಸೊ KKR ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಬೆಂಕಿ ಬೌಲಿಂಗ್ 3 ವಿಕೆಟನ್ನು ಪಡಿತಾರೆ. ಅದಾದ ಬಳಿಕ ಚಕ್ರವರ್ತಿ 2 ವಿಕೆಟ್ ಹಾಗೆಯೇ ನರೇನ್ 2, ನೋಕಿಯಾ ಮತ್ತು ವೈಭವ್ ಅರೋರಾ 1 ವಿಕೆಟನ್ನು ಪಡಿತಾರೆ. ಎಲ್ಲರೂ ಕೂಡ ಬೆಂಕಿ ಬೌಲಿಂಗ್ ಹಾಕಿದ್ರು ಅಂತಲೇ ಹೇಳ್ಬೋದು. ಸೊ ವೈಭವ್ ಅರೋರಾ ಇದ್ದದ್ರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಆದರೂ ಕೂಡ 111ಕ್ಕೆ ಆಲ್ ಔಟ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ತಂಡವನ್ನು. ಎಲ್ಲರೂ ಕೂಡ ಈಸಿಯಾಗೇ ಹೊಡಿತಾರೆ KKR ತಂಡ ಅಂತ ಅಂದ್ಕೊಂಡಿದ್ದು. ಆದರೆ ಪಂಜಾಬ್ ಕಿಂಗ್ಸ್ ಬೇರೆನೇ ಪ್ಲ್ಯಾನ್ನಲ್ಲಿ ಬಂದಿದ್ರು ಅಂತಲೇ ಹೇಳ್ಬೋದು. ಆರಂಭಿಕರಾದ ಡಿಕಾಕ್ ಮತ್ತು ನರೇನ್ ಅವರನ್ನ ಬೇಗನೆ ತೆಗಿತಾರೆ. 7ಕ್ಕೆ 2 ವಿಕೆಟ್ ಕಳೆದುಕೊಂಡು ಕೋಲ್ಕತ್ತಾ ಕೂಡ ಸಂಕಷ್ಟದಲ್ಲಿರುತ್ತೆ. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ರಘುವಂಶಿ ಮತ್ತು ರಹಾನೆ ಪಾರ್ಟ್ನರ್ಶಿಪ್ ನೋಡಿ ಈಸಿಯಾಗೇ KKR ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅಂತಲೇ ಹೇಳ್ಬೋದು. ರಹಾನೆ 17 ರನ್ ಹೊಡೆದ್ರೆ ರಘುವಂಶಿ 37 ರನ್ ಹೊಡೆದು ಚೆನ್ನಾಗಿ ಆಡ್ತಾಯಿದ್ರು. ಸೊ ನಂತರನೇ ಮ್ಯಾಚ್ ಚೇಂಜ್ ಮಾಡಿದ್ದು ಅಂದರೆ ಚಹಲ್ ಅವರ ಸ್ಪೆಲ್ಲು ಅಂತಲೇ ಹೇಳ್ಬೋದು. ಮೊದಲು ಅಜಿಂಕ್ಯ ರಹಾನೆ ಅವರನ್ನು ಔಟ್ ಮಾಡಿದ್ರೆ ಅದರ ಬಳಿಕ ಬಂದ ವೆಂಕಟೇಶ್ ಅಯ್ಯರ್ ಅವರು ಮ್ಯಾಕ್ಸ್ವೆಲ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ನಂತರ ರಿಂಕು ಸಿಂಗ್ ಹಾಗೆಯೇ ರಘುವಂಶಿ ಇಬ್ಬರು ಕೂಡ ಚಹಲ್ ಅವ್ರಿಗೆ ಔಟ್ ಆಗ್ತಾರೆ. ರಮಣ್ ದೀಪ್ ಸಿಂಗ್ ಕೂಡ ಅದೇ ಓವರ್ನಲ್ಲಿ ಔಟ್ ಆಗ್ತಾರೆ. 76ಕ್ಕೆ 7 ವಿಕೆಟ್ ಕಳೆದುಕೊಳ್ತಾರೆ. 62ಕ್ಕೆ 3 ಇದ್ದ ತಂಡ 76ಕ್ಕೆ 7 ವಿಕೆಟ್ ಕಳೆದುಕೊಂಡು ಇವರು ಕೂಡ ಸಂಕಷ್ಟಕ್ಕೆ ಸಿಗ್ತಾರೆ ಅಂತಲೇ ಹೇಳ್ಬೋದು. ರನ್ ಚೇಸ್ನಲ್ಲಿ ಇವರು ಕೂಡ ರಾಶಿ ಏನು ರನ್ ಬೇಕಿರಲಿಲ್ಲ, ಆದರೂ ಕೂಡ ಇವರು ಅವಸರ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಇನ್ನೂ ಈಸಿಯಾಗಿ ತಗೊಂಡು ಹೋಗ್ಬೋದಿತ್ತು. ಅದೊಂದು ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂದಿತ್ತು ರಘುವಂಶಿ ಮತ್ತು ರಹಾನೆ ಅವರ ನಡುವೆ. ಸೊ ಅದಾದ ಬಳಿಕ ಹರ್ಷಿತ್ ರಾಣಾ ಅವರನ್ನು ಕೂಡ ಟ್ಯಾಪ್ ಮಾಡಿ ಔಟ್ ಮಾಡಲಾಗುತ್ತೆ. ಸೊ ವೈಭವ್ ಅರೋರಾ ಮತ್ತು ಇನ್ನೊಂದು ಕಡೆ ರಸೆಲ್ ಇರ್ತಾರೆ. ರಸೆಲ್ ಫೈಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಚಹಲ್ಗೆ ಒಂದು ಓವರ್ನಲ್ಲಿ 2 ಸಿಕ್ಸ್ ಹಾಗೂ 1 ಬೌಂಡರ್ ಸಹಿತ 16 ರನ್ ಬಂದಿತ್ತು. ಸೊ ಇನ್ನೂ ಕೂಡ ವಿನ್ ಆಗೋದಕ್ಕೆ 17 ರನ್ ಬೇಕಿತ್ತು. ಆದರೆ ವೈಭವ್ ಅರೋರಾ ಅವರು ಔಟ್ ಆಗ್ತಾರೆ. ಹರ್ಷದೀಪ್ ಸಿಂಗ್ ಅವರ ಒಂದು ವಿಕೆಟ್ ಮೇಡಿನ್ ಓವರ್ ಆಗುತ್ತೆ ಅಲ್ಲಿ. ಸೊ ಒಂದೇ ವಿಕೆಟ್ ಇರುತ್ತೆ. ಬೀಸೋದಕ್ಕೆ ಹೋಗಿ ರಸೆಲ್ ಅವರು ಕೂಡ ಬೋಲ್ಡ್ ಆಗಿಬಿಡ್ತಾರೆ. ಸೊ ಇದರೊಂದಿಗೆ ಪಂಜಾಬ್ ಕಿಂಗ್ಸ್ಗೆ ರೋಚಕ 16 ರನ್ಗಳ ಜಯ ಸಿಗುತ್ತೆ 112 ಡಿಪೆಂಡ್ ಮಾಡ್ಕೊಳ್ಳೋ ಪಂದ್ಯದಲ್ಲಿ. ಇದರೊಂದಿಗೆ ಲೋವೆಸ್ಟ್ ಟೋಟಲ್ ಡಿಪೆಂಡ್ ಮಾಡಿರೋ ಕ್ಯಾಪ್ಟನ್ ಆಗ್ತಾರೆ ಶ್ರೇಯಸ್ ಅಯ್ಯರ್. ಹಾಗೆಯೇ ಲೋವೆಸ್ಟ್ ಡಿಪೆಂಡ್
ಡಿಫೆಂಡ್ ಮಾಡ್ಕೊಂಡಿರೋ ತಂಡ ಆಗುತ್ತಾರೆ ಇವತ್ತು ಪಂಜಾಬ್ ಕಿಂಗ್ಸ್ ತಂಡ. ಪಂಜಾಬ್ ಪರ ಮಾರ್ಕೋ ಯಾನ್ಸನ್ 3 ವಿಕೆಟ್, ಹಾಗೆ ಯುಜ್ವೇಂದ್ರ ಚಹಲ್ 4 ವಿಕೆಟ್ ಪಡಿತಾರೆ. ಬಾಟ್ಲೆಟ್, ಅಶ್ದೀಪ್ ಹಾಗೂ ಮ್ಯಾಕ್ಸ್ವೆಲ್ ತಲಾ 1 ವಿಕೆಟನ್ನು ಪಡೆದು ಮಿಂಚ್ತಾರೆ ಅಂತಲೇ ಹೇಳ್ಬೋದು. ಎಂಥ ಪಂದ್ಯ ಆಗಿತ್ತು ಗುರು. ಒನ್ ಸೈಡ್ ಆಗುತ್ತೆ. KKR ಎಷ್ಟು ಬೇಗ ಮುಗಿಸ್ತಾರೆ ಅಂತ ನೋಡಬೇಕು ಅಂದ್ಕೊಳ್ತಿದ್ದವರೆಲ್ಲ ಇವತ್ತು ಬಾಯಿ ಮೇಲೆ ಬೆರಳು ಇಟ್ಕೊಳ್ಳೋ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಪ್ಪ ಎಂಥ ಮ್ಯಾಚ್ ಗುರು. 112 ಡಿಫೆಂಡ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ತಂಡ. ಸೊ ನಿಜಕ್ಕೂ ಸ್ಪಿರಿಟನ್ನು ಮೆಚ್ಚಲೇಬೇಕು ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚ್ನ ಕುರಿತು ನಿಮ್ಗೆ ಏನು ಅನಿಸ್ತಾ ಇದೆ, ಹಾಗೆಯೇ ಎಲ್ಲರೂ ಮ್ಯಾಚನ್ನು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.